ನಮಸ್ಕಾರ ನಮಸ್ಕಾರ ನಮಸ್ಕಾರ. ಆಗ್ಲೇ ಯಾಕೋ ವಿಡಿಯೋ ಸರಿಯಾಗಿ ಬರ್ತಾ ಇಲ್ಲ ಅಂತಂದ್ರು, ಅದಕ್ಕೆ ಕಟ್ ಮಾಡಿ ಮತ್ತೆ ವಿಡಿಯೋನ ಮಾಡ್ತಾ ಇದ್ದೀನಿ. ಈ ಸಿಟಿ ರವಿ ಈ MLC ಆದ್ಮೇಲೂ ತನ್ನ ಹಳೆಯ ಚಾಳಿಯನ್ನ ಬಿಟ್ಟಿಲ್ಲ. ಪುಡಾರಿಯಾಗಿದ್ದವನು ಈಗ ಚಿಕ್ಕಮಂಗ್ಳೂರಲ್ಲಿ ಪುಡಾರಿಯಾಗಿದ್ದವನು ವಿಧಾನಸೌಧಕ್ಕೆ ಹೋದ್ರೂ ಸಹ ಪುಡಾರಿ ಕೆಲಸವನ್ನ ಮಾಡೋದು ಬಿಟ್ಟೇ ಇಲ್ಲ. ತಾನೊಬ್ಬ ಜವಾಬ್ದಾರಿಯುತ ಜನಪ್ರತಿನಿಧಿ ಅನ್ನೋದನ್ನ ಸಿಟಿ ರವಿ ಮರ್ತೇ ಹೋಗಿದ್ದಾನೆ. ಅಫ್ಕೋರ್ಸ್ 24 ಗಂಟೆ ಕುಡಿದ್ರೆ ಕುಡುಕರು ಕೆಟ್ಟವ್ರಂತಲ್ಲ, ಕುಡಿದು ಒಬ್ಬ ಜನಪ್ರತಿನಿಧಿಯಾಗಿ ಕುಡಿದು ಜವಾಬ್ದಾರಿ ಮರೆಯೋದಿದೆಯಲ್ಲ, ಅದು ತಪ್ಪು ಅಂತ ಹೇಳ್ಬೇಕಾಗತ್ತೆ. ಆಮೇಲೆ ಇವನು ಹೆಣ್ಣು ನಿಂದಕ. ಯಾಕೆ ಅಂತಂದ್ರೆ ಅದು ಮುಂಚೆ ಪುಡಾರಿ ಆಗಿದ್ದವನು ಎಲ್ಲರನ್ನು ನಿಂದಿಸ್ಕೊಂಡು ಗಲಾಟೆ ಮಾಡಿಕೊಂಡೇ ಬಂದ ಅಭ್ಯಾಸ. ಹೆಣ್ಣು ಮಕ್ಕಳಿಗೆ ಹಾಯ್ ಹೆಣ್ಣು ಮಕ್ಕಳಿಗೆ ಗೌರವ ಕೊಟ್ಟ ಅಭ್ಯಾಸ ಇಲ್ಲ. ಹಂಗಾಗಿ ಯಾಕಂದ್ರೆ ರೇಣುಕಾಚಾರ್ಯ ಆಗಿರ್ಬೋದು, ಕಿಸ್ ರೇಣುಕಾಚಾರ್ಯ ನರ್ಸನ್ನ ಕಿಸ್ ಮಾಡಿ ಅದರ ಫೋಟೋಗಳನ್ನ ಆಗಿನ ಕಾಲದಲ್ಲಿ ಹವಾಯ್ ಮಾಡಿದಂತ ಕಿಸ್ ರೇಣುಕಾಚಾರ್ಯ ಆಗಿರ್ಬೋದು. 78 ವರ್ಷ ಇಳಿಯ ವಯಸ್ಸಾದ್ರು ಯಾವುದೋ ಒಂದು ಪುಟ್ಟ ಹೆಣ್ಣು ಮಗಳನ್ನ ಸೆಕ್ಷುವಲ್ ಹರಾಸ್ಮೆಂಟ್ ಕೇಸಲ್ಲಿ ಪೋಸ್ಕೋ ಕೇಸ್ ಹಾಕೊಂಡ ಯಡಿಯೂರಪ್ಪನಾಗಬಹುದು, RR ನಗರದ ನಾಯ್ಡು, ಪಿಂಪ್ ನಾಯ್ಡು, 420 ನಾಯ್ಡು ಸಿಕ್ಕ ಹೆಣ್ಮಕ್ಳ ಮೇಲೆ ಎರಗಿ ದೇಹ ಸುಖವನ್ನ ಅನುಭವಿಸಿ ಅವರ ವಿಡಿಯೋ ಚಿತ್ರಗಳನ್ನ ಬ್ಲಾಕ್ ಮೇಲ್ ಮಾಡಕ್ಕೆ ಬಳಸ್ತಾ ಇದ್ದಂತ RR ನಗರದ ಮುನ್ರತ್ನ ನಾಯ್ಡು ಆಗಿರ್ಬೋದು, ಸಹಾಯ ಕೇಳಲು ಬಂದ ಹೆಣ್ಣು ಮಗಳನ್ನ ಮಂಚದಲ್ಲಿ ಅನುಭವಿಸಿದ ರಮೇಶ್ ಜಾರಕಿಹೊಳಿ ಆಗಿರ್ಬೋದು. ಎಲ್ಲ ಪಾರ್ಟಿಯಲ್ಲೂ ಇದ್ದಾರೆ. ಯಾವ ಪಾರ್ಟಿ ಇದಕ್ಕೇನು ವರ್ತೇನಲ್ಲ. ಆದರೆ ಈ ಬೆಳ್ಳಿ ಕಾಚಾ ಬೆಳ್ಳಿ ಬ್ರಾ ಏನ್ ಫೇಮಸ್ ಆಗ್ಬಿಡ್ತಲ್ಲ ಗುರು. ರಾಯ್ಸ್ ಕಾರು, ಬೆಳ್ಳಿ ಕಾಚಾ ಬೆಳ್ಳಿ ಬ್ರಾ, ಮಾಜಿ ಮುಖ್ಯಮಂತ್ರಿ ಆಟ ಏನೇನ್ ನಡೀತಾ ಇದೆ ಕರ್ನಾಟಕದಲ್ಲಿ. ನಾನು ಬೆಳ್ಳಿ ಕಾಚಾ ಬೆಳ್ಳಿ ಬ್ರಾನೇ ಮರ್ತೋಗ್ಬಿಟ್ಟಿದ್ವಿ, ತುಂಬಾ ದಿವಸ ಆಯ್ತಲ್ಲ. ಹೆಣ್ಮಕ್ಳು ತಪ್ಪಿದ್ರೆ ಅದನ್ನ ರಕ್ಷಿಸಬೇಕಾದ್ದು, ಬುದ್ಧಿ ಹೇಳ್ಬೇಕಾದ್ದು ನಮ್ ಕೆಲ್ಸ. ರಮೇಶ್ ಜಾರಕಿಹೊಳಿ ಹತ್ರ ಸಹಾಯ ಕೇಳ್ಕೊಂಬಂದ್ರೆ ಮಂಚಕ್ಕೆ ಕರ್ಕೊಂಡೋಗಿ ಅದನ್ನ ವಿಡಿಯೋ ಮಾಡಿಸಿ ಇಡೀ ಪ್ರಪಂಚಕ್ಕೆ ಹಂಚ್ಬಿಟ್ರು. ಏನ್ ಸಾಧನೆ ಅದು? ಹೆಣ್ಮಕ್ಳು ತಪ್ಪೇ ಅನ್ಕೊಂಬಿಡೋಣ, ಆ ತಪ್ಪನ್ನ ಆಗ್ದಂಗ್ ನೋಡ್ಕೊಬೇಕಾದ್ದು ನಿಮ್ಮೆಲ್ಲರ ಕೆಲಸ, ಜವಾಬ್ದಾರಿ ಸಹ. ರಮೇಶ್ ಜಾರಕಿಹೊಳಿ ಕೆಲಸ ಏನಾಯ್ತು? ಕಿಸ್ ರೇಣುಕಾಚಾರ್ಯ ಕಿಸ್ ನರ್ಸ್ ಜೊತೆ ಎಷ್ಟು ದೊಡ್ಡ ಅಗಾಂಡ. JDS ಕುಮಾರಸ್ವಾಮಿ ಅವರ ಅಣ್ಣನ್ ಮಗ ಅವನ್ ಪ್ರಜ್ವಲು, ಅಬ್ಬಾ ಅಲ್ಲ, ಯಾರಾದ್ರೂ ರಾಜಕಾರಣಿಗಳು ಅವನು ಪ್ರಜ್ವಲು ಪೊಲೀಸ್ ಅಧಿಕಾರಿಗಳನ್ನೂ ಬಿಟ್ಟಿಲ್ಲ. He has not even spared police officers. ಅವನ್ ಪ್ರಜ್ವಲು ಮನೆಯಲ್ಲಿರೋ ಹಾಳುಗಳನ್ನ, ತಾಯಿ ಸಮಾನರಾದ ಹೆಣ್ಮಕ್ಳನ್ನ ಪೊಲೀಸ್ ಆಫೀಸರ್ನೂ ಬಿಟ್ಟಿಲ್ಲ. ಪ್ರಜ್ವಲು ಎಲ್ಲೋಗ್ತಾ ಇದೆ ಕರ್ನಾಟಕ? ಎಲ್ಲೋಗ್ತಾ ಇದೆ ರಾಜಕಾರಣಿಗಳಿಂದ? ಒಬ್ಬ ಪ್ರಜ್ವಲ್ ಇಡೀ ಕರ್ನಾಟಕದ ಮಾನ ಮರ್ಯಾದೆ ತೆಗೆದುಬಿಟ್ಟ. ಒಬ್ಬ ಪ್ರಜ್ವಲ್, ಒಬ್ಬ ರಮೇಶ್ ಜಾರಕಿಹೊಳಿ ಪ್ರೂವ್ ಮಾಡಿಬಿಟ್ಟ. ಅಂದ್ರೆ ನಾವು ರಾಜಕಾರಣಿಗಳಾದ್ಮೇಲೆ ನಮ್ಮ ಹತ್ರ ಬರೋರೆಲ್ಲ ನಮ್ ಜೊತೆ ಮಲಗಕ್ಕೆ ಬರೋದು, ಆಮೇಲೆ ನಾವಿರೋದೇ ಮಲಗಿಸ್ಕೊಳಕ್ಕೆ, ದೇಹ ಸುಖ ಅನುಭವಿಸಕ್ಕೆ. ನಮ್ಮನ್ನ ಯಾರು ಕೇಳಂಗಿಲ್ಲ. ರಮೇಶ್ ಜಾರಕಿಹೊಳಿ ಮೇಲೆ FIR ಆದ್ಮೇಲೂ ಕೂಡ ಅವನನ್ನು ಅರೆಸ್ಟ್ ಮಾಡಿಸಲಿಲ್ಲ ಈ ಬೊಮ್ಮಾಯಿ.
ಈ ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿ. ಇನ್ನೊಬ್ಬ ಮಾಜಿ ಮುಖ್ಯಮಂತ್ರಿ ಬೆಳ್ಳಿ ಕಾಚಾ ಬೆಳ್ಳಿ ಬ್ರಾ ಕೊಡುಗೆ ಕೊಟ್ಟವನು. ಆಂಧ್ರ ಇಂದ ಹೆಣ್ಮಕ್ಳನ್ನ ಕರ್ಕೊಂಬಂದು ಮಜಾ ಮಾಡಿದವನು. ಇನ್ನೊಬ್ಬನು ಯಾವನು ಅಂತೆ, ಯಾರೋ ಮಲ್ಲೇಶ್ವರಮನು ವಯಾಗ್ರ ತಂದು ಕೊಟ್ಟವನು. ಅವನ್ ಯಾವನೋ ಚಿಕ್ಕಬಳ್ಳಾಪುರ ತಲೆ ಹಿಡ್ಕ ಅಂತೆ, ಅವನೊಬ್ಬ ಜನಪ್ರತಿನಿಧಿ ತಗೊಂಬಂದು ಹೆಣ್ಮಕ್ಳನ್ನ ಮಂಚಕ್ಕೆ ಮಲಗಿಸೋರು. ಅಲ್ರಿ, ಎಷ್ಟು ವಲಸಾಗಿದೆ ಕರ್ನಾಟಕದ ರಾಜಕೀಯ. ಹೆಣ್ಣು ಮಕ್ಕಳು ಅಲ್ಲಿ ಬಿಡಿ, ರಾಜಕೀಯದಲ್ಲಿ ಈ ಬಾಳು ಅಂತಂದ್ರೆ ಇದಕ್ಕೆ ಹೋಗ್ಲಿ, ಫಿಲಂ ಇಂಡಸ್ಟ್ರಿಗೆ ಮಂಚದಲ್ಲಿ ಮಲ್ಕೊಂಡ್ರನೆ ಅಂತೆ ಹೀರೋಯಿನ್. ಎಲ್ಲಾ ರಂಗದಲ್ಲೂ ಹೆಣ್ಮಕ್ಳು ಅಂದ್ರೆ ಮಂಚದಲ್ಲಿರ್ಬೇಕು, ಹೆಣ್ಮಕ್ಳು ಅಂದ್ರೆ ದೇಶಕ್ಕೋ ಕೊಡ್ಬೇಕು, ಹೆಣ್ಮಕ್ಳು ಅಂದ್ರೆ ಸಿಟಿ ರವಿ ಹೇಳೋ ರೀತಿ ವೇಶ್ಯೆ. ಅವ್ರನ್ನ ವೇಶ್ಯೆ ಮಾಡೋರು ನಾವ್ ತಾನೆ, ನಮ್ಮಿಂದ ಅವರು ವೇಶ್ಯೆ ಆಗೋದಲ್ವಾ? ಯಾವ ಮುಖ ಇಟ್ಕೊಂಡು ಒಬ್ಬ ಹೆಣ್ಮಗಳನ್ನ ಆಕೆ ವೇಶ್ಯೆ ಆದ್ರೂ ಸಹ ಆಕೆಯನ್ನ ವೇಶ್ಯೆ ಅಂತ ಕರೆಯುವಂತ ಅಧಿಕಾರ ಯಾರಿಗೂ ಇಲ್ಲ, ಅವಶ್ಯಕತೆ ಇಲ್ಲ. ಯಾರಿಗೋಸ್ಕರ ವೇಶ್ಯೆ ಆಗ್ತಾಳೆ ಅವಳು? ನಮ್ಮಂತವರಿಂದ ಅಲ್ವಾ? ನಿಮ್ಮಂತವರಿಂದ ಅಲ್ವಾ? ಸಿಟಿ ರವಿ ಅಂತವರಿಂದ ಅಲ್ವಾ? ರೇಣುಕಾ ಸ್ವಾಮಿ ಅಂತವರಿಂದ ಅಲ್ವಾ? ಪೋಸ್ಕೋ ಕೇಸ್ ಹಾಕೊಂಡ ಯಡಿಯೂರಪ್ಪನಂತವರಿಂದ ಅಲ್ವಾ? ಮಾಜಿ ಪ್ರಧಾನಿ ಮೊಮ್ಮಗ ಆದ್ರೂ ಮಾಡಬಾರ್ದು ಕೆಲಸ ಮಾಡಿದವನು ಪ್ರಜ್ವಲ್ ಅಂತವರಿಂದ ಅಲ್ವಾ? ಏನಾಗ್ತಾ ಇದೆ? ಜವಾಬ್ದಾರಿ ಇಲ್ವಾ? ನಾಲ್ಗೆ ಮೇಲೆ ಬಿಗಿ ಇಲ್ವಾ? ಅಥವಾ ನೀವು ಹುಟ್ಟಿರೋದೆ ಈ ತರ ಅಲ್ಕ ಕೆಲಸ ಮಾಡಿ ಕರ್ನಾಟಕದ ಹೆಸರನ್ನ ಕೆಡಿಸಿ ಬಿಸಾಕ್ಬಿಟ್ಟಿದ್ದೀರಾ? ಕರ್ನಾಟಕ ಅಂದ್ರೆ ಬ್ಲೂ ಬಾಯ್ಸ್, ಕರ್ನಾಟಕ ಅಂದ್ರೆ ಪೋಸ್ಕೋ ಯಡಿಯೂರಪ್ಪ, ಕರ್ನಾಟಕ ಅಂದ್ರೆ ಸಿಡಿ ರಮೇಶ್ ಜಾರಕಿಹೊಳಿ, ಕರ್ನಾಟಕ ಅಂದ್ರೆ ಕಿಸ್ ರೇಣುಕಾಚಾರ್ಯ, ಕರ್ನಾಟಕ ಅಂದ್ರೆ ಸಿಕ್ದವ್ರನ್ನ ಮಜಾ ಮಾಡ್ರೋ ಪ್ರಜ್ವಲ್ ರೇವಣ್ಣ. ಏನಾಗ್ತಾ ಇದೆ ಕರ್ನಾಟಕದಲ್ಲಿ? ಡೆಫಿನೆಟ್ಲಿ ಅವನ್ ಯಾವನ ಆಗ್ತಾವನೆ. ಫ್ಲೈಯಿಂಗ್ ಕಿಸ್ ಕೊಟ್ಟ ರಾಹುಲ್ ಗಾಂಧಿ ಅಂತ. ರಾಹುಲ್ ಗಾಂಧಿ ಅಲ್ಲ, ಯಾರು ಮಾಡಿದ್ರು ತಪ್ಪೆ. ಈ ವಯಸ್ಸಲ್ಲಿ ಯಡಿಯೂರಪ್ಪನ ಮೇಲೆ ಪೋಸ್ಕೋ ಕೇಸು ಏನ್ ನಿದರ್ಶನ ಆಗುರು? ಸಂತೋಷ್ ಹೆಗ್ಡೆ ಹೇಳ್ತಾರೆ, ಜೈಲಿಗೆ ಹೋಗಿ ಜಾಮೀನ್ ತಗೊಂಡ್ಬಂದವರೆಲ್ಲ ಇವತ್ತು ಮುಖ್ಯಮಂತ್ರಿಗಳು, MLAಗಳು, ಮಿನಿಸ್ಟರ್ಗಳು ಯಾವ ಮಟ್ಟಕ್ಕೆ ರಾಜಕೀಯ ಬಂದ್ ನಿಂತಿದೆ. ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲಿ ಕಾನೂನು ಮಾಡ್ರಿ, ಜನಗಳ ಕಷ್ಟದ ಬಗ್ಗೆ ಡಿಸ್ಕಸ್ ಮಾಡ್ರಿ, ಪರಿಹಾರ ಮಾಡ್ರಿ ಅಂತಂದ್ರೆ ಇಲ್ಲ. ನಾವು ಆಡಳಿತ ಪಕ್ಷದ ಮಿನಿಸ್ಟರ್ನ ನಾನು ವೇಶ್ಯ ಅಂತೀನಿ, ಆಮೇಲೆ ಸಮರ್ಥನೆ ಮಾಡ್ಕೊಂತೀನಿ, ಆಮೇಲೆ ನನಗೆ ಗಾಯ ಆಯ್ತು ಅಂತ ನಿಗ್ರಾಡ್ತೀನಿ, ಆಮೇಲೆ ಮಾಧ್ಯಮದಲ್ಲಿ ಇವನೊಬ್ಬ ಹೀರೋ. ಯಾವ ಸೀಮೆ ಹೀರೋ ಇವನು? ಒಬ್ಬ ಹೆಣ್ಣು ನಿಂದಕನನ್ನ ಮಾಧ್ಯಮಗಳಲ್ಲಿ ಯಾರನ್ನ ಹೊಡಿಯಕ್ಕಾಗತ್ತ? ಅವನ್ಗೆ ಹೊಡೆದ್ರೆ ನಾವೇ ಹೊಡಿಬೇಕು, ಇವನ್ಗೆ ಬೇರೆ ಯಾರೋ ಹೊಡಿಯಕ್ಕಾಗಲ್ಲ. ಇವನು ಯಾರೋ ಗುಂಡ ಬಂದು ಹೊಡೆದಿದ್ರೆ ಚೆನ್ನಾಗಿತ್ತು, ಇವನನ್ನ ಹೊಡಿಬೇಕಾಗಿತ್ತು. ಚಿಕ್ಕಮಂಗ್ಳೂರಲ್ಲಿ ಬುದ್ಧಿ ಕಲ್ಸಕ್ಕಾಗಿಲ್ಲ, ಬೆಳಗಾಮಲ್ಲಿ ಕಲ್ಸ್ಬೇಕಾಗಿತ್ತು, ಅಥವಾ ಬೆಂಗಳೂರಲ್ಲಿ ಕಲ್ಸಲೇಬೇಕು ಇವನಿಗೆ. ಕರ್ನಾಟಕವನ್ನ ಸೆಕ್ಸ್ ಸಿಡಿ ಕರ್ನಾಟಕ ಮಾಡ್ಬಿಟ್ಟವ್ರೆ. ಸೆಕ್ಸ್ ಸಿಡಿ ಕರ್ನಾಟಕ. ಕರ್ನಾಟಕ ಅಂದ್ರೆ ಸೆಕ್ಸ್ ಸಿಡಿ. ಅವನು ದೇವೇಗೌಡರ ಮೊಮ್ಮಗನು, ಕುಮಾರಸ್ವಾಮಿ ಅವರ ಅಣ್ಣನ ಮಗನು. ಎಷ್ಟು ಜನನ ತನ್ನ ದೇಹ ಸುಖಕ್ಕೋಸ್ಕರ ಎಷ್ಟು ಜನ ಹೆಣ್ಣುಮಕ್ಕಳನ್ನ ಹಾಳು ಮಾಡ್ಬಿಟ್ನೋ. ತಾಯಿ ವಯಸ್ಸಿನ ಹೆಣ್ಣುಮಕ್ಕಳನ್ನು ಬಿಟ್ಟಿಲ್ಲ, ಪೊಲೀಸ್ ಆಫೀಸರ್ನ ಬಿಡ್ಲಿಲ್ಲ ಅವನು. ಇಂಥ ಚಾಂಡಾಳು ಮನ್ಸಿರೋ ಅಂತವ್ರು ಇವತ್ತು MLAಗಳು, MP ಗಳು, MLC, ಸಿಟಿ ರವಿ ತರ MLC ಎತ್ತ ಸಾಗುತ್ತಿದೆ ಕರ್ನಾಟಕ. ಒಂದಂತೂ ನಿಜ,
ಕೆಲ್ಸಿಲ್ದ ಕ್ಯಾತೋ ಹಣ್ಣು ಮ್ಯಾಕೆ ಮರಿಕೆ ಉರುಳಾಕದಂತೆ. ಅಂದ್ರೆ ಏನು ಕೆಲಸ ಇಲ್ದವನು ಮ್ಯಾಕೆ ಮರಿನ್ ತಗೊಂಬಂದು ನೇಣಾಕ್ಬಿಟ್ಟು ನಿಂತ್ಕೊಂಡು ಮಜಾ ನೋಡ್ದಂತೆ. ಇದಕ್ಕೋಸ್ಕರನ 78 ವರ್ಷಗಳ ಕಾಲ 78 ವರ್ಷಗಳ ಸ್ವತಂತ್ರ ಭಾರತದಲ್ಲಿ ಇವತ್ತು ಆ ಸ್ವತಂತ್ರವನ್ನ ತಗೊಂಬಂದು ಅತಂತ್ರರಾಗಿ ತಗೊಂಬಂದು ಬೀದಿನಲ್ಲಿ ನಿಲ್ಸಿದ್ದೀವಿ. ಸಂತೋಷ್ ಅನಿಯಂತೆ ಮಾತಾಡಿ ಮಾತಾಡಿ ಯಾಕೆ ಗುರು ನೀನು ಸಂತೋಷನೇ ನೀನ್ ಯಾಕೆ ಗುರು ವಾಚ್ ಮಾಡ್ಕೊಂಡು ತಿಕಾ ಹೊರ್ಕೊಂತೀಯಾ? ಇಲ್ಲಿಂದ ಎಗುರು ಗುರು. ಯಾಕೆ ಅಷ್ಟೊಂದು ಪಾಪ ನೀನ್ ಯಾಕೆ ಅಷ್ಟೊಂದು ನೋಡ್ತೀಯಾ? ನಾವು ಮಾತಾಡಿ ಸುಸ್ತಾದ್ರೂ ಪರವಾಗಿಲ್ಲ, ನೀನ್ ನೋಡು ಸುಸ್ತಾಗ್ಬಿಡಂಗಿದ್ಯಾ? ಯಾರು ಯಡಿಯೂರಪ್ಪನ ಪಾರ್ಟಿನಾ? ಪೋಸ್ಕೋ ಯಡಿಯೂರಪ್ಪ ಕಿಸ್ ರೇಣುಕಾ ಸ್ವಾಮಿ ಕಿಸ್ ರೇಣುಕಾಚಾರ್ಯ ಆಚಾರ್ಯ ಅಂತ ಇಕ್ಕೊಂಡು ನರ್ಸನ್ ಚೆನ್ನಾಗಿ ಕಿಸ್ ಕೊಟ್ಟು ಆ ಫೋಟೋಗಳು ತೆಗೆದು ಆಗಿನ ಕಾಲದಲ್ಲಿ ರೇಣುಕಾಚಾರ್ಯ ನೋಡೋರು ಪಾಪ ಆನಂದನೋ ಆನಂದ. ಈ ವಯಸ್ಸಲ್ಲಿ ಇಳಿ ವಯಸ್ಸಲ್ಲಿ ಸಣ್ಣ ಒಂದು ಮೈನರ್ ಹೆಣ್ಮಗಳನ್ನ ಬಿಡ್ದಿರೋ ಯಡಿಯೂರಪ್ಪ, ರಮೇಶ್ ಜಾರಕಿಹೊಳಿ ಏನ್ರೋ ನಿಮ್ದು ಗ್ಯಾಂಗು? ಇವಾಗ ನೋಡಿದ್ರೆ ಹೆಣ್ಣು ನಿಂದಕ ಈ OT ರವಿ ಮಾಡೋಣ 100%. ರಾಕೇಶ್ ಶೆಟ್ಟಿ ನೀನು ಹೋಗಿ ಸರಿ ಮಾಡಪ್ಪ ದೇವ್ರೆ. ಅಯ್ಯೋ ಲೇ, ನಾನ್ CM ಆಗ್ಲಿ ಮುಖ್ಯಮಂತ್ರಿ ಆಗ್ತೀನಿ ನೋಡ್ರ, ಆವಾಗ ನೋಡಲೇ, ಆವಾಗ ನೋಡಿ ಏನ್ ಮಾಡ್ತೀನಿ ಅಂತ. ಒಂದಂತೂ ನಿಜ, ಬದಲಾವಣೆ ಜಗದ ನಿಯಮ. ಬದಲಾಯಿಸೋನು ಮೇಲೊಬ್ಬ ಇದ್ದಾನೆ. 100% ಬದಲಾವಣೆ ಆಗೇ ಆಗತ್ತೆ. ನೀವು ಕೆಟ್ಟ ಕಮೆಂಟ್ ಹಾಕಲಿ, ತಮಾಷೆ ಮಾಡಿ, ಐ ಡೋಂಟ್ ಕೇರ್. ಯಾಕೆ ಅಂತಂದ್ರೆ ನಾನು ಇಷ್ಟೆಲ್ಲ ಮಾತಾಡ್ತಾ ಇದ್ರು ಹಿಂಗ್ ಕೂತ್ಕೊಂಡು ನೋಡ್ತೀರಾ ಅಂದ್ಮೇಲೆ ಅಲ್ಲ, ನನ್ನ ವಿರೋಧಿಗಳ ಬಗ್ಗೆ ಹೇಳ್ತಾ ಇದ್ದೀನಿ. ನಮಸ್ಕಾರ, ಸೂಪರ್, ನಾನು ಸೂಪರ್ ಆಗಿದ್ದೀನಿ. ಓಕೆ, ಸ್ವಲ್ಪ ಈ CT ರವಿ ಕಡೆಯವ್ರು ಪಾಪ ಯಾಕೋ ವಿಡಿಯೋ ನೋಡಿ ಉರ್ಕಂತಾವ್ರೆ. ಉರ್ಕಳಿ, ತಿಕ್ದಲ್ಲಿ ಮೆಣಸಿನ್ಕಾಯಿನೂ ಇಕ್ಕಳಿ, ನನಗೇನು ಸಮಸ್ಯೆ ಇಲ್ಲ. ಒಂದಂತೂ ನಿಜ, ಕರ್ನಾಟಕದಲ್ಲಿ ಕನಿಷ್ಠ ಮಾನದಂಡಗಳನ್ನ, ಕನಿಷ್ಠ ಮರ್ಯಾದೆಯನ್ನ ಪ್ರತಿಯೊಬ್ಬರು ಕಾಪಾಡ್ಕೊಬೇಕು. ಇದೆ, ಅಧಿಕಾರ ಇದೆ, ನನ್ನೊಂದು ಗ್ಯಾಂಗ್ ಇದೆ, ಅಲ್ಲಿ ಡೆಲ್ಲಿನಲ್ಲಿ ಮೋದಿ ಇದ್ದಾನೆ, ಈ ಕಡೆ ಅಮಿತ್ ಶಾ ಇದ್ದಾನೆ. ಏನಿದ್ರು ಈ ದೇಶದಲ್ಲಿ ಸಂವಿಧಾನ ಇದೆ. ನಿಮಗೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು ಬೇಕು, ಆದ್ರೆ ಏನೂ ಇಲ್ದವನ್ಗೆ ಈ ದೇಶದ ಸಂವಿಧಾನ ಕಾಪಾಡುತ್ತೆ. ಏನೋ ಈ ಎಲ್ಲಾ ವಿಚಾರ ಹೇಳುತ್ತಾ OT ರವಿಯನ್ನ ಒಟ್ನಲ್ಲಿ ಬೋಟಿ ತಿನ್ನಂಗ್ ಮಾಡಿದೀವಿ. ನನ್ಗೆ ಯಾರೋ ಹೇಳಿದ್ರು ಬಿಜೆಪಿಯ ಮುಂದಿನ ಭಾವಿ ಮುಖ್ಯಮಂತ್ರಿ ಅಂತೆ. ಈ ಕುಡ್ಕನ್ನೇನಾದ್ರು ಮುಖ್ಯಮಂತ್ರಿ ಮಾಡಿದ್ರೆ ಬಿಜೆಪಿ ಪಕ್ಷ ಗೋವಿಂದ 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 ಗೋವಿಂದ. ಏಡುಕೊಂಡಲವಾಡ ವೆಂಕಟರಮಣ ಗೋವಿಂದ ಗೋವಿಂದ. ಈ ಕುಡುಕನು ಬಿಜೆಪಿಯ ಮುಂದಿನ ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಅಂತೆ. ನನಗೆ ಗೊತ್ತಿಲ್ಲ, ಯಾರೋ ಹೇಳಿದ್ರು ವಿಜೇಂದ್ರ ವರ್ಕೌಟ್ ಆಗಲ್ಲ, ಮಾಡಿದ್ರೆ ಕುಡ್ಕ ರವಿನೇ ಮುಂದಿನ ಬಿಜೆಪಿಯ ಮುಖ್ಯಮಂತ್ರಿ ಅಂದ್ರು. ನೀವು ಬಿಜೆಪಿಯವರು ಈ ಕುಡುಕನ್ನ ಮುಖ್ಯಮಂತ್ರಿ ಮಾಡಿದ್ರೆ ನಾವೆಲ್ಲ ಪಾವನ ಗುರು. ಏನ್ ಪುಣ್ಯ ಬಂತು ಗುರು. ಈ ತಲಾಟೆ ಬಾಯಿಗೆ ಕಂಟ್ರೋಲ್ ಇಲ್ಲಂದ CT ರವಿ ಮುಂದಿನ ಕರ್ನಾಟಕದ ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಅಂತಪ್ಪ ಬಿಜೆಪಿಯಿಂದ. ಈ ಕುಡ್ಕ, ಈ ಹೊಲಸು, ಈ ಹೆಣ್ಣು ನಿಂದಕ ಮುಂದಿನ ಮುಖ್ಯಮಂತ್ರಿ ಅಂತೆ. ಕರ್ನಾಟಕನ ಆ ದೇವರೇ ಕಾಪಾಡಬೇಕು. ಈ ಬಿಜೆಪಿ ಪಕ್ಷ ಲೇ ಹಾಳಾಗಿ ಹೋಗ್ತೀರಾ ನೀವಂತೂ. ನಿಮ್ಗೆ ಇನ್ನೇನು ಹೇಳ್ಬೇಕಾಗಿಲ್ಲ. ಒಂದಂತೂ ನಿಜ, ಕರ್ನಾಟಕದಲ್ಲಿ ನಾವೆಲ್ಲ ಪ್ರಶ್ನೆ ಮಾಡೇ ಮಾಡ್ತೀವಿ. ಯಾವುದೇ ವಿಚಾರ ಆಗ್ಲಿ ಸಮಾಜಕ್ಕೆ ಅದು ಸೇರಿದ್ರೆ ಅದನ್ನ ನಾವು ಪ್ರಶ್ನೆ ಮಾಡೇ ಮಾಡ್ತೀವಿ. ಅದನ್ನ ಕೇಳ್ಬೇಡ ಅಂತ ಹೇಳಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಆಮೇಲೆ ಭಗವಂತ ಅದನ್ನ ಬರ್ದಿದ್ರೆ, ನಾವು ಆಗ್ಲೇಬೇಕು ಅಂತ ಬರ್ದಿದ್ರೆ ಖಂಡಿತ ಆಗೇ ಆಗ್ತೀವಿ.
ಈ ದೇಶದಲ್ಲಿ ಒಬ್ಬ ಟೀಮಾರೋನು ಪ್ರಧಾನಿ ಆದ್ರೆ ಅದು ನಮ್ಮ ಸಂವಿಧಾನದ ತಾಕತ್ತು. ಈ ದೇಶದಲ್ಲಿ ಒಬ್ಬ ಆದಿವಾಸಿ ಹೆಣ್ಮಗಳು ರಾಷ್ಟ್ರಪತಿ ಆದ್ರೆ ಅದು ನಮ್ಮ ದೇಶದ ಸಂವಿಧಾನದ ತಾಕತ್ತು. ಒಬ್ಬ ಕುಡುಕ MLC ರವಿ MLC ಆದ್ರೆ ಈ ದೇಶದ ಸಂವಿಧಾನದ ತಾಕತ್ತು. ಹಾಗಾಗಿ ಏನೇ ಇರಲಿ ಒಂದಂತೂ ತಲೆಯಲ್ಲಿ ಇಟ್ಕೊಳ್ಳಿ, ಯಾರು ಏನ್ ಬೇಕಾದ್ರೆ ಆಗ್ಬೋದು. ನಾನು ಹೇಳ್ತಾ ಇರ್ತೀನಿ, ನೆನ್ನೆ ಸುನೀಲ್ ಕುಮಾರ್ ಹೆಬ್ಬಿ ಅವರು ನಾನು ಮುಂದಿನ ಹೆಲ್ತ್ ಮಿನಿಸ್ಟರ್ ಅಂತ ಹಾಕೊಂಡಿದ್ರು. ಸಂತೋಷ ಆಗತ್ತೆ. ಸಾಮಾನ್ಯ ಜನ ಸಹ CM ಆಗ್ಬೋದು, ಪ್ರೈಮ್ ಮಿನಿಸ್ಟರ್ ಆಗ್ಬೋದು, ಮಿನಿಸ್ಟರ್ ಆಗ್ಬೋದು ಅಂತ ಕನಸನ್ನಾದ್ರೂ ಕಾಣ್ತಾ ಇದ್ದೀವಿ. ಕನಿಷ್ಠ ಇವತ್ತಿನ ಕನಸು ನಾಳೆ ದಿವಸ ಖಂಡಿತವಾಗಿ ನನ್ಸಾಗತ್ತೆ. ಯಾರೇ ಆಗಿರ್ಲಿ ಬಾಲ ಬಿಚ್ಚಕ್ ಮುಂಚೆ 100 ಸತಿ ಯೋಚನೆ ಮಾಡ್ಕೊಳ್ಳಿ. ಕಾರಣ ಯಾಕೆ ಅಂತಂದ್ರೆ ನೀವು ಅನ್ಕೊಂಡಂಗೆ ನೀವು ಹೋಗಿದ್ದೆ ದಾರಿ ಅಂದ್ರೆ ಕೇಳ್ಕೊಂಡು ನೋಡಕ್ಕೆ ನಾವ್ ಯಾರು ರೆಡಿ ಇಲ್ಲ. ನಾವು ಎಲ್ಲಿ ಬಾಲಕ್ಕೆ ಕತ್ರಿ ಹಾಕ್ಬೇಕೋ ಅಲ್ಲಿ ಬಾಲಕ್ಕೆ ಕತ್ರಿ ಹಾಕೇ ಹಾಕ್ತಿವಿ. ದೇವ್ರು ದಿಂಡ್ರು ರಾಮ್ ನಾಮ್ ಸತ್ಯ ಹೇ, ರಾಮ್ ನಾಮ್ ಸತ್ಯ ಹೇ. ಆದ್ರೆ ಮಾತಾಡೋದೆಲ್ಲ ಬರೀ ಸುಳ್ಳು. ರಾಮನ ಹೆಸರು ಹೇಳ್ಕೊಂಡು ನೀವು ಮಾಡ್ತಾ ಇರೋಂಥ ಗಲೀಜು. ಆ ರಾಮನ ಆತ್ಮ ಆ ಮೇಲಿಂದ ಎಷ್ಟು ಶಾಪ ಆಗ್ತಾ ಇದೆಯೋ ನಾಶವಾಗಿ ಹೋಗ್ಲಿ ಅಂತ ನಿಮ್ಮನ್ನ ಆ ರಾಮನ ಹೆಸರಿಗೆ ಚ್ಯುತಿ ತತ್ತಿರೋಲ್ರೋ. ಆ ಪುಣ್ಯ ಪುರುಷನ ಹೆಸರು ಹೇಳ್ಕೊಂಡು ಮಾಡಬಾರ್ದು ಅಲ್ಗ ಕೆಲಸ ಮಾಡ್ತೀರಾ. ರಾಮ ಹೇಳಿದ್ನ, ರಾಮ ಸೀತೆನ ನೀನ್ ನಿಂದಿಸದ್ನ, ರಾಮ ಹೇಳಿದ್ನ ಲಕ್ಷ್ಮೀ ಹೆಬ್ಬಾಳ್ಕರ್ನ ನಿಂದಿಸು ಅಂತ. ಒಂದು ಹೆಣ್ಣು ಮಕ್ಕಳನ್ನ ಮಾತಾಡ್ಬೇಕಾರೆ ನಾಲ್ಗೆ ಮೇಲೆ ಕಂಟ್ರೋಲ್ ಇರ್ಲಿ. ಒಂದು ಸಾಮಾನ್ಯ ಕುಟುಂಬದಿಂದ ಬಂದು ಮಿನಿಸ್ಟರ್ ಆಗೋದು ಅಷ್ಟು ಈಸಿ ಅಲ್ಲ. ಆಗಿದ್ದಾರೆ ಅಂತಂದ್ರೆ ಗೌರವಿಸಬೇಕಾದ ನಮ್ಮ ಕೆಲಸ ಅಂತ ಹೇಳುತ್ತಾ, ಕರ್ನಾಟಕದಲ್ಲಿ ಮುಂದಿನ ದಿನಗಳಲ್ಲಿ ಫ್ಯೂಚರ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ನಾನು ಹಂಗ ಅನ್ಕಂತೀನಿ, ಹಾಗೆ ಆಗ್ತೀನಿ. ಅದಾಗಕ್ಕೋಸ್ಕರ ನಾನು ಕೂಡ ನನ್ನದೇ ಆದಂತ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಹಿಂದೆಲ್ಲ ನಾಳೆ ನನ್ನದೇ ಆದಂತ ಸರ್ಕಾರ ಮಾಡ್ತೀನಿ. ಈ ಕರ್ನಾಟಕದಲ್ಲಿ 6 ಕೋಟಿ ಕನ್ನಡಿಗರ ಮುಖದಲ್ಲಿ ನಗುವನ್ನ ತರ್ತೀನಿ, ಸ್ಮೈಲ್ ಅನ್ನ ತರ್ತೀನಿ ಅಂತ ಹೇಳುತ್ತಾ, ಓಟಿ ಓಟಿ ಸಿಟಿ ರವಿ ಸ್ವಲ್ಪ ಹುಷಾರಾಗಿರ್ರಿ. ಇಲ್ಲ ಅಂದ್ರೆ ಕಾನೂನು ಜನ ಸುಮ್ಮನೆ ಇರಲ್ಲ ಅಂತ ಹೇಳುತ್ತಾ, ಆಮೇಲೆ ಆ ಚಿಕ್ಕಮಂಗ್ಳೂರಲ್ಲಿ ಪ್ರೊಟೆಸ್ಟ್ ಮಾಡ್ಸಕ್ ಹೋಗಿ ಯಾರ್ದೋ ಅಂಗಡಿ ಬಾಗಿಲಾಕ್ಸವ್ರೆ. ಆ ಅಂಗಡಿ ಅವನು ಕ್ಯಾಕರ್ಸ್ ಉಗ್ದವನೆ. ಏ ಓಟಿ ನೀನ್ ಮಾಡ್ರ ಅಲ್ಗ ಕೆಲ್ಸಕ್ಕ ಚಿಕ್ಕಮಂಗ್ಳೂರ್ ಬಾಗ್ಲಾಗ್ಬೇಕೇನಲ್ಲಿ? ಚಿಕ್ಕಮಂಗ್ಳೂರ್ ಬಾಗ್ಲಾಗ್ಬೇಕಾ? ನಿಮ್ಮ ಅಪ್ಪಂದ ಚಿಕ್ಕಮಂಗ್ಳೂರು? ಲೇ ಆ ಪುಡಾರಿ ಕೆಲ್ಸಗಳನ್ನ ಅಲ್ಲೂ ಬಿಟ್ಟಿಲ್ವಲ್ಲ. ಪುಡಾರಿಗಳ ತರ ಹೋಗ್ಬಿಟ್ಟು ಅಂಗಡಿ ಬಾಗ್ಲಾಕ್ರಿ. ಏನೋ ಇವನು ಸಿಟಿ ರವಿ ಏನೋ ಬಾರ್ಡ್ರಲ್ಲಿ ಯಾರನೋ ಪಾಕಿಸ್ತಾನ ಗುಂಡಾಕ್ ಬಂದವನ, ಅವನಿಗೋಸ್ಕರ ಬಂದ್ ಮಾಡಕ್ಕೆ. ಒಟ್ನಲ್ಲಿ ಈ ದುರಹಂಕಾರದಿಂದನೇ ಎಲ್ಲ ಮಾಡ್ಕೊಂಡ್ ಬಂದ್ಬಿಟ್ರೆ. ಆದ್ರೆ ನಿಮ್ಮ ಹಣೆ ಬರ ಜನಗಳಿಗೆಲ್ಲ ಸತ್ಯ ಗೊತ್ತಾಗ್ತಾ ಇದೆ. ಈ ಎಲ್ಲಾ ವಿಚಾರಗಳನ್ನ ತಿಳಿಸುತ್ತಾ ಒಂದಲ್ಲ ಒಂದು ದಿವಸ ಸಾಮಾನ್ಯ ಜನ ಈ ಕರ್ನಾಟಕದಲ್ಲಿ ಅಧಿಕಾರ ಹಿಡ್ಕೊಂತಾರೆ. ಆ ದಿವಸ ದೂರ ಇಲ್ಲ, ತುಂಬಾ ಹತ್ತಿರದಲ್ಲಿದೆ ಅಂತ ಹೇಳುತ್ತಾ ಐ ಆಮ್ ರೆಡಿ. ಓಕೆ, ಮುಂಚೆ ಎಲ್ಲ ನಾನು ಕೂಡ ಸತ್ಯ ಧರ್ಮ ಜನರು ಅಂತ ಯೋಚನೆ ಮಾಡ್ತಾ ಇದ್ದೆ. ಈಗ ಅವ್ರವ್ರ ಕರ್ಮ ಅಂತ ಬಿಟ್ಟು ಅಧಿಕಾರ ಇಟ್ಕೊಂಡು ಜನರಿಗೆ ಒಳ್ಳೇದ್ ಮಾಡ್ಬೇಕು. ಆಮೇಲೆ ನಾವು ಸಿನ್ಸಿಯರ್ ಆಗಿರ್ಬೇಕು. ಹಂಗಂತ ಪ್ರತಿದಿನ ಸಿನ್ಸಿಯಾರಿಟಿ ತೋರ್ಸಕ್ ಆಗಲ್ಲ. ಓಕೆ, ನಾವು ನಮ್ಮ ಮನ್ಸಲ್ಲಿ ಸಿನ್ಸಿಯರ್ ಆಗಿರ್ತೀವಿ, ಆದ್ರೆ ಸಿನ್ಸಿಯಾರಿಟಿ ಅಂತ ಪ್ರತಿದಿನ ತೋರ್ಸಕ್ ಆಗಲ್ಲ. ರಾಮ್ ನಾಮ್ सत्य है, राम नाम सत्य है. ये ओटी रवि उसका मुंह बहुत बुरा है. थैंक यू.